2025 ಸುಮಾರಾಗಿತ್ತು. 2026 ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸುಮಾರಾಗಿತ್ತು ನಡೀತಾ ಇರೋದೇನೋ ಹಂಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಂದ್ರೆ ಜಿಮ್ ಹೋಗ್ತಾ ಇದ್ದೀರಾ ಇಲ್ಲ ಹೋಗ್ತಾ ಇದ್ದೀನಿ. ಫುಲ್ ಇನ್ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ. 2026 ಇಂದ ಕನ್ಸಿಸ್ಟೆಂಟ್ ಆಗಿ ಹೋಗ್ತೀರಾ? ಹೋಗ್ತೀನಿ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. 2025 ಅಲ್ಲಿ ನಾವು ಅನ್ಕೊಂಡಿದ್ದು ಒಂದಷ್ಟು ಕೆಲಸಗಳಾಗಿದೆ. ತುಂಬಾ ಜಾಸ್ತಿನೂ ಇಲ್ಲ, ತುಂಬಾ ಕಮ್ಮಿನೂ ಇಲ್ಲ. ಒಂದು ಆವರೇಜ್ ಲೈಫ್ ಲೀಡ್ ಆಗಿದೆ. ಹ್ಯಾಪಿ ಆಗಿದೆ, ನೆಮ್ಮದಿ ಇದೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. 2025 ಮುಗಿದು 2026 ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತು ನಮ್ಮ ಜನರ ಹತ್ರ ಹೋಗಿ ಅವ್ರು 2025 ಇತ್ತು, ಅವರು 2025 ಕಳೆದಂಥ ಬೆಸ್ಟ್ ಮೂಮೆಂಟ್ ಯಾವುದು, ಮತ್ತು 2026ಗೆ ಏನು ರೆಸಲ್ಯೂಷನ್ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಅನನ್ಯ ಅಂತ. ಏನು ಮಾಡ್ಕೊಂಡಿದ್ದೀರಾ? ನಾನು ಜೂನಿಯರ್ ಪ್ರಾಡಕ್ಟ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಮ್ಯಾಮ್, ನಿಮ್ಮ 2025 ಹೇಗಿತ್ತು? ವಿತ್ ಲಾಟ್ ಆಫ್ ರೋಲರ್ ಕೋಸ್ಟರ್ಸ್, ಅನ್ಎಕ್ಸ್ಪೆಕ್ಟೆಡ್ ಸ್ಟಫ್ಸ್. ಇಟ್ ವಾಸ್ ಗುಡ್. ಅಂದ್ರೆ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಎಷ್ಟೊಂದು ಆಗಿದೆ. ಐ ಜಸ್ಟ್ ಗ್ರಾಜುಯೇಟೆಡ್, ಐ ಜಾಯಿನ್ ಜಾಬ್. ತುಂಬಾ ಎಂಜಾಯ್ ಮಾಡಿದ್ದೀನಿ. ಗ್ರಾಜುಯೇಟ್ ಆಗದೆ ಇರೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ನೋ, ನಾಟ್ ಲೈಕ್ ದಟ್. ಗ್ರಾಜುಯೇಷನ್ ಆಗಿದ ತಕ್ಷಣನೇ ಜಾಬ್ ಜಾಯ್ನ್ ಆಗಿದೆ. ಮೇನ್ ಪಾರ್ಟ್ ಅಲ್ವಾ ಗ್ರಾಜುಯೇಷನ್. ಸೊ ಅದಾಯ್ತು. ಸರ್, ನಿಮ್ಮ ಹೆಸರು? ಸಚಿನ್ ಅಂತ. ಸಚಿನ್, ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, 2025 ಹೇಗಿತ್ತು ನಿಮಗೆ ಅಂತ? 2025 ನನಗೆ ಒಂಥರ ರೋಲರ್ ಕೋಸ್ಟರ್ ಆಗಿತ್ತು. ತುಂಬ ಒಂಥರ ಫುಲ್ಲು ಹ್ಯಾಪಿ ಮೂಮೆಂಟ್ಸ್, ಅದ್ರ ಜೊತೆಗೆ ಸ್ವಲ್ಪ ಸ್ಯಾಡ್ ಮೂಮೆಂಟ್ಸ್, ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತಾನೆ ಅನ್ಬೋದು. ಸರ್, ನಿಮ್ಮ ಹೆಸರು? ಹೇಮಂತ್ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ದು ಇದು ಪ್ಯಾಷನ್ನು. ಅವ್ರ ಜೊತೆ ಸೇರ್ಕೊಂಡು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅದು ಬಿಟ್ಟು IT ಕಂಪ್ನಿಲಿ ಇದ್ದೀವಿ. ಸೊ ಇದು ಸ್ವಲ್ಪ ಪ್ಯಾಷನ್ ಆಗಿ ಬೇರೆ ಪಾರ್ಟ್ ಟೈಮ್ ಜಾಬ್ ಥರ. ಸರ್, 2025 ಹೇಗಿತ್ತು? 2025 2024ಗಿಂತ ಚೆನ್ನಾಗಿತ್ತು 2025. ಸೊ 2024 ಸ್ವಲ್ಪ ಮೆಂಟಲ್ ಸ್ಟ್ರೆಸ್ಸು ಅದು ಇದು ಎಲ್ಲ ಇತ್ತು. ಸೊ 2025 ಅಲ್ಲಿ ನಾವು ಅನ್ಕೊಂಡಿದ್ದು ಒಂದಷ್ಟು ಕೆಲಸಗಳಾಗಿದೆ. ತುಂಬಾ ಜಾಸ್ತಿನೂ ಇಲ್ಲ, ತುಂಬಾ ಕಮ್ಮಿನೂ ಇಲ್ಲ. ಒಂದು ಆವರೇಜ್ ಲೈಫ್ ಲೀಡ್ ಆಗಿದೆ. ಹ್ಯಾಪಿ ಆಗಿದೆ, ನೆಮ್ಮದಿ ಇದೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. 2025 ಯಾವ್ದಾದ್ರು ಬೆಸ್ಟ್ ಮೂಮೆಂಟ್ ಇದ್ರೆ ಯಾವ್ದು ಬ್ರೋ 2025 ಅಲ್ಲಿ? 2025 ಬೆಸ್ಟ್ ಮೂಮೆಂಟ್ಸ್ ಅಂದ್ರೆ ಎವ್ರಿ ವೀಕ್ ಈ ತರ ಯಾವಾಗಾರು ಒಂದ್ಸತಿ ಸಿಗ್ತೀವಿ. ಎವ್ರಿ ವೀಕ್ ದಟ್ ಇಸ್ ಬೆಸ್ಟ್. ಫ್ರೆಂಡ್ಸಿಗೆ ಸಿಗೋದೇ ಬೆಸ್ಟ್ ಅಲ್ವಾ? ಪ್ರತಿ ವಾರನೂ ಅದೇ ಸೇಮ್. ಇವ್ರ ಜೊತೆ ಟ್ರಿಪ್ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದೇ ಬೆಸ್ಟ್ ಮೂಮೆಂಟ್ಸ್ ಯಾವಾಗಲೂ. ಅದು ಈ ವರ್ಷ ಅಂತೂ ಜಾಸ್ತಿ ಆಗಿದೆ ಟ್ರಿಪ್ಸ್ ಹೋಗೋದು. ಅದು ಬೆಸ್ಟ್ ಮೂಮೆಂಟ್ಸ್ ನಮ್ದು ಯಾವಾಗಲೂ ಇವ್ರ ಜೊತೆ ಇರೋದು. ಮ್ಯಾಮ್, ನಿಮ್ಮ ಹೆಸರು? ಹಾಯ್, ನಾನು ಅನನ್ಯ. ಅಂಜು. ಅಶ್ವಿನ್. ತೇಜಸ್ವಿನಿ. ಅಭಯ್. 2025 ಹೇಗಿತ್ತು ಮ್ಯಾಮ್? 2025 ತುಂಬಾ ಚೆನ್ನಾಗಿತ್ತು. ನಂಗೆ ಹೊಸ ಜನ ಮೀಟ್ ಮಾಡೋಕ್ಕಾಯ್ತು. ಹೊಸ ಲೈಫ್ ಬೇರೆ ಥರನೇ ಟರ್ನ್ ತಗೊಂತು. ಸ್ಟೂಡೆಂಟ್ ಲೈಫಿಂದ ಕಾರ್ಪೊರೇಟ್ ಲೈಫಿಗೆ ಶಿಫ್ಟ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸಸ್ ಆಯಿತು. 2025 ಬಹಳ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ತಗೊಂತು. ಬಟ್ 2026 ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಸ್ವಲ್ಪ ಚಲೋ ಆಗಲಿ, ಆಮೇಲೆ ಚಲೋ ಜಾಬ್ ಸಿಗಲಿ ಅಂತಂದು ಎಕ್ಸ್ಪೆಕ್ಟ್ ಮಾಡತ್ತೀನಿ ಅಷ್ಟೇ. 2025 ಸುಮಾರಾಗಿತ್ತು. 2026 ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸುಮಾರಾಗಿತ್ತು. ನಡೀತಾ ಇರೋದೇನೋ ಹಂಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 2025 ನನಗೆ ಎಲ್ಲದು ತಂದುಕೊಟ್ಟಿದೆ. ಚೆನ್ನಾಗಿದೆ, ಬಟ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಜೊತೆಗೆ ಒಂದು ಚೆನ್ನಾಗಿರೋ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆಗೆ ಸಿಕ್ಕಿದ್ರು 2025 ಅಲ್ಲಿ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ 2026 ಅಲ್ಲಿ. 2025 ತುಂಬಾ ಚೆನ್ನಾಗಿತ್ತು. ಇನ್ನು 2026 ಇನ್ನ ಸೂಪರ್ ಆಗಿದೆ ಅನ್ಕೋತೀನಿ. ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ಬ್ರೋ, ಹೇಗೆ ಚೆನ್ನಾಗಿತ್ತು ಏನು ಅಂತ? 2025 ಅಲ್ಲಿ ಹೊಸ ಗ್ರೂಪ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ರು, ಎಲ್ಲ ತುಂಬಾ ಕನೆಕ್ಟ್ ಆಗಿದ್ದೀವಿ. ಆಮೇಲೆ ಅನ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. 2026 ಅಲ್ಲಿ ಇನ್ನು ಅನ್ಕೊಂಡಿದ್ದೆಲ್ಲ ಆಗಿ ಎಲ್ಲ ಜೊತೆಗೆ ಹಿಂಗೆ ಚೆನ್ನಾಗಿದ್ರೆ ಸಾಕಾಗುತ್ತೆ. 2025 ಅಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತೀರಾ ಸರ್? ಆ್ಯಕ್ಚುಲಿ ಎರಡು ಬೆಸ್ಟ್ ಮೂಮೆಂಟ್ ಇದೆ 2025 ಅಲ್ಲಿ. ಒಂದು ಬಂದು ನನ್ನ ತಂಗಿ ಮದುವೆ ಆಗಿದ್ದು. ಸೊ ಅದೊಂದೊಂದು ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸಿದ ಅದೊಂದು. ಇನ್ನೊಂದು ಬಂದು 10 ವರ್ಷ ಆದಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರೋದು. What? Bro, what are you talking about, man? 10 ವರ್ಷ ಆದ್ಮೇಲೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಅಂದ್ರೆ ಸೊ ನಾನು ಆ್ಯಕ್ಚುಲಿ ಡಿಗ್ರಿ ಡ್ರಾಪ್ ಔಟ್ ಆಗಿದ್ದೆ. ಸೊ ಬಟ್ ಅದಾದಮೇಲೆ ಎಲ್ಲೂ ಚಾನ್ಸ್ ಸಿಕ್ಕಿರಲಿಲ್ಲ ಮತ್ತೆ ಕಂಪ್ಲೀಟ್ ಮಾಡಬೇಕು ಅಂತ. ಸಮ್ವೇರ್ ಟೈಮ್ ಸಿಕ್ಕಿ ಮತ್ತೆ ಅದೊಂದು ತೊಗೊಂಡು
ಚಾಲೆಂಜನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ 10 ಇಯರ್ಸ್ ಆದಮೇಲೆ BBA ಕಂಪ್ಲೀಟ್ ಮಾಡಿ. ಮ್ಯಾಮ್ 2025 ಅಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ ಏನು ಹೇಳ್ತೀರಾ? ಇವ್ರುಗಳೆಲ್ಲ ಸಿಕ್ಕಿರೋದು. ಸೊ ಒಂದಿದು ಇವ್ರುಗಳೆಲ್ಲ ಸಿಕ್ಕಿರೋದು, ನಮ್ದು ಕನೆಕ್ಷನ್ ಬಿಲ್ಡ್ ಆಗಿರೋದು. ಜೊತೆಗೆ ನಾವು ರೀಸೆಂಟ್ ಆಗಿ ನಾವೆಲ್ಲ ಒಂದು ಕುದುರೆಮುಖ ಟ್ರೆಕ್ ಹೋಗಿದ್ವಿ. ಸೊ ಅದೇ ಸೇಮ್ ಕುದುರೆಮುಖ ಟ್ರೆಕ್ ತುಂಬಾ ಚೆನ್ನಾಗಿತ್ತು ನನ್ನ ಫ್ರೆಂಡ್ಸ್. BNMIT ಜಾಯ್ನ್ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಕೆಟ್ಟದಿಂದ ಒಳ್ಳೇದಾಯ್ತು. ಅಂದ್ರೆ ರ್ಯಾಂಡಮ್ ಆಗಿ ನನ್ನ ಕಾಲ್ ಇಂಜುರಿ ಆಗಿದ್ದು, ಇವ್ರು ಅವತ್ತೆಲ್ಲ ನನ್ನ ಜೊತೆ ಇದ್ದು ನಂಗೆ ತುಂಬಾ ಎಮೋಷನಲ್ ಸಪೋರ್ಟ್ ಕೊಟ್ಟಿದ್ದು ನನ್ಗೆ ಬಹಳ ಖುಷಿ ಆಯ್ತು. ಲೈಕ್ ಅಂದ್ರೆ ಯಾರಾದ್ರೂ ಇರ್ತಾರೆ ಜೊತೆಗೆ ಅನ್ನೋದು ಒಂದು ಧೈರ್ಯ ತಂದು ಕೊಡ್ತು. ಸೇಮ್ ಎಲ್ಲ ಹೇಳ್ದಂಗೆ ಎಲ್ಲ ಸಿಕ್ಕಿದೆ, ಅದು ಅದೇ ಸರ್ 2025 ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವ್ದು ನೆನಪಾಗುತ್ತೆ? 2025 ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆರ್ ಮೂಮೆಂಟ್ಸ್ ತುಂಬಾ ಇದೆ. ದ ಡೇ ಐ ಗಾಟ್ ಮೈ ಓನ್ ಬೈಕ್. ಯಾ, ಆನ್ ವಿತ್ ಮೈ ಓನ್ ಮನಿ. ಸರ್ ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ 2025 ಅಲ್ಲಿ ಏನ್ ಹೇಳ್ತೀರಾ ಸರ್? ಬೆಸ್ಟ್ ಮೂಮೆಂಟ್ ಅಂದ್ರೆ ಮೇಜರ್ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಸೊ ದಟ್ ಇಸ್ ದ ಬೆಸ್ಟ್ ಮೂಮೆಂಟ್ ಫಾರ್ ಮ್ಯಾಮ್ 2025 ಅಲ್ಲಿ ಯಾವ್ದಾದ್ರು ಒಂದು ಸಿಚುವೇಶನ್ ನ ನಿಮ್ಗೊಂದು ಪವರ್ ಸಿಕ್ಕು ತಿರ್ಗಾ ಚೇಂಜ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ಸಿಚುವೇಶನ್ ಬಗ್ಗೆ ಹೇಳ್ತೀರಾ? ನಾನು ತುಂಬಾ ಬ್ಲೈಂಡ್ ಆಗಿ ನಂಬಿ ಕೆಲವೊಂದು ಡಿಸಿಷನ್ಸ್ ನ ತಗೊಂಡಿದ್ದೆ. ಸೊ ಅದು ನಂಗೆ ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಅದನ್ನ ಕರೆಕ್ಟ್ ಆಗಿ ಕುತ್ಕೊಂಡು ಯೋಚನೆ ಮಾಡಿ ಅನಲೈಸ್ ಮಾಡಿ ಅದನ್ನ ಆ ತಪ್ಪನ ಮತ್ತೆ ಮಾಡಬಾರ್ದು ಅಂತ ಚೇಂಜ್ 2026 ಅಲ್ಲಿ ಅದನ್ನ ಅಳವಡಿಸ್ಕೊತೀನಿ ಮಾಡ್ತೀನಿ. ನಾನು 2025 ಒಂದು ಹುಡುಗನ ಇಷ್ಟಪಟ್ಟಿದ್ದೆ. ಆ ತರ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬರಬಾರ್ದು ಅಂತ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಬಿಟ್ಟೇನಿಲ್ಲ. ತುಂಬಾ ರಾಂಗ್ ಚಾಯ್ಸಸ್ ಮಾಡಿದೆ. 2026 ಅಲ್ಲಿ ಅದನ್ನ ಚೇಂಜ್ ಮಾಡಿ. ನನಗೆ ಪವರ್ ಸಿಕ್ಕಿದ್ರೆ ನನ್ನ ಕಾಲ್ ಇಂಜುರಿ ಆಗಿತ್ತಲ್ಲ, ಅದಾಗದೆ ಇರೋ ತರ ನಾನು ಅದನ್ನ ಚೇಂಜ್ ಮಾಡ್ತೀನಿ. ಪ್ರೆಸೆಂಟ್ ಸಿಚುವೇಶನ್ ಕಂಪೇರ್ ಮಾಡಿ ಆ ಸಿಚುವೇಶನ್ ಚೇಂಜ್ ಮಾಡ್ಬೇಕಂದ್ರೆ ನಾವು ಕೌನ್ಸಿಲಿಂಗ್ ಸೀಟ್ ಅಪ್ಲೈ ಮಾಡಿದ್ವಿ MSc ಎಲ್ಲರೂ. ಸೊ BCU BU ಸಿಕ್ಕಿಲ್ಲ ನಮಗೆ. ಸೊ BCU ನಾವು ಅಪ್ಲೈ ಮಾಡಿದ್ವಿ ಕಂಪ್ಯೂಟರ್ ಸೈನ್ಸ್. ಇನ್ನೊಂದು 3 ಜನ ಇವರು ಎಲೆಕ್ಟ್ರಾನಿಕ್ಸ್ ಮ್ಯಾಥ್ಸ್ ಎಲ್ಲ ಅಲ್ಲಿ ಮಾಡಿದ್ರು. ಸೊ ನಾವೆಲ್ಲ ಒಟ್ಟಿಗೆ ಹಾಕ್ಬೇಕಾಯ್ತು ಅಪ್ಲಿಕೇಶನ್. ಆ ತಪ್ಪು ಮಾಡ್ಬಿಟ್ವಿ ಅಷ್ಟೇ. ಒಟ್ಟಿಗೆ ಹಾಕಿದ್ರೆ ಎಲ್ಲ ಒಟ್ಟಿಗೆ ಇರ್ತಾ ಇದೀವಿ ಅಂತ ಅದೊಂದು ಚೇಂಜ್ ಮಾಡ್ಬೇಕಷ್ಟೇ. ನಂದು ಸೇಮ್ ಬ್ರೋ, ಕೋರ್ಸು ಯೂನಿವರ್ಸಿಟಿ ಎರಡು ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿರೋದು ಅನ್ಸ್ತೈತಿ. 2026 ಏನ್ ರೆಸಲ್ಯೂಷನ್? ನಂದು ಮೇನ್ ರೆಸಲ್ಯೂಷನ್ ಇಸ್ ಲೈಕ್ ಕನ್ಸಿಸ್ಟೆಂಟ್ ಆಗಿ ಜಿಮ್ಗೆ ಹೋಗ್ಬೇಕು. ಓಕೆ. ಆಮೇಲೆ ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ಮೈ ಸೆಲ್ಫ್ ಅಷ್ಟೇ. ಅಂದ್ರೆ ಜಿಮ್ಗೆ ಹೋಗ್ತಾ ಇದ್ದೀರಾ ಇಲ್ಲ ಹೋಗ್ತಾ ಇದ್ದೀನಿ. ಫುಲ್ ಇನ್ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ. 2026 ಇಂದ ಕನ್ಸಿಸ್ಟೆಂಟ್ ಆಗಿ ಹೋಗ್ತೀರಾ? ಹೋಗ್ತೀನಿ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. 2026 ಗೆ ರೆಸಲ್ಯೂಷನ್ ಇವಾಗ ನಾವೇನೇನ್ ಇದನ್ನ ಒಂದು ನಮ್ಮ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಇನ್ನೊಂದು ನಮ್ದು ಎಜುಕೇಶನ್ ಲೈಫ್ ನ ಬಿಟ್ಟು, ಸ್ಟೂಡೆಂಟ್ ಲೈಫ್ ನ ಬಿಟ್ಟು ಕಾರ್ಪೊರೇಟ್ ಲೈಫ್ಗೆ ಹೋಗ್ತೀವಿ. ಸೊ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗ್ಬೇಕು. ಒಂದು 2026 ಒಂದು ಜಾಬ್ ಸಿಗಬೇಕು. ಆಮೇಲೆ ನಾನು CFA ಗೆ ಪ್ರಿಪೇರ್ ಆಗತ್ತೀನಿ. ಅದನ್ನ ನಾನು ಕಂಪ್ಲೀಟ್ ಮಾಡ್ಬೇಕಷ್ಟೇ. ಎಂತ ಪ್ರಿಪೇರ್ ಆಗ್ತಾ ಇದ್ದೀರಾ? CFA, ಚಾರ್ಟರ್ಡ್ ಫೈನಾನ್ಸ್ ಅನಲಿಸ್ಟ್. ಏನಿಲ್ಲ, ಗೋ ಆನ್ ವಿತ್ ದ ಫ್ಲೋ ಅಷ್ಟೇ. ರೆಸಲ್ಯೂಷನ್ ಎಲ್ಲ ಏನಿಲ್ಲ. कितने तेजस्वी लोग हैं हमारे पास, कितने शानदार विचार रखते हैं. 2026 ರೆಸಲ್ಯೂಷನ್ ಏನು ಅಂದ್ರೆ? ರೆಸಲ್ಯೂಷನ್ ಅನ್ನೋದು ಏನಿಲ್ಲ ಸರ್. ಆರಾಮಾಗಿ ಬೆಳಿಗ್ಗೆ ಎದ್ರೆ ನೆಮ್ಮದಿಯಾಗಿ ನಮ್ಗೊಂದು ಜೀವನ ಸಿಗ್ಬೇಕು. ವರ್ಕ್ ಮಾಡೋದಕ್ಕೆ ಕೆಲಸ ಇದೆ, ಜೊತೆಗೆ ಫ್ರೆಂಡ್ಸ್ಗಳಿದ್ದಾರೆ, ಅವ್ರ ಜೊತೆ ನಡೀತಾರೆ. ಪರ್ಟಿಕ್ಯುಲರ್ ಇದೆ ರೆಸಲ್ಯೂಷನ್ ಅನ್ನೋದು ಏನಿಲ್ಲ. ಮೇನ್ ರೆಸಲ್ಯೂಷನ್ ಹೇಳಿದ್ದಲ್ಲ, ನಮ್ಮ ಪೇರೆಂಟ್ಸ್ಗೆ ಅದಕ್ಕೆ ಇದಕ್ಕೆ ನಮ್ಮ ಮದುವೆ, ಅದೇ ಮೇನ್ ರೆಸಲ್ಯೂಷನ್. ಮೇನ್ ಆಗಿ ಹುಡುಗಿ ಮದುವೆ ಆಗ್ಬೇಕು. ಈ ರೋಡಲ್ಲಿ ಹೋಗೋ ಗಂಡ್ಮಕ್ಳೆಲ್ಲ ಅಂಕಲ್ 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 ಅಂತಾರೆ. ಅಂಕುಲು ಸೊ ಅದನ್ನ ತಪ್ಪಿಸ್ಕೋಬೇಕು. ಆಮೇಲೆ ಇನ್ನ ಸಿಂಗಲ್ಲ, ನಿಂಗೆ ಗರ್ಲ್ ಫ್ರೆಂಡ್ ಇದೆ, ನಾವು ನಂಬಲ್ಲ, ನಿನ್ನ ಹತ್ರ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ನಾನು ನಂಬಲ್ಲ. ಸೊ ಇದನ್ನೆಲ್ಲ ಕೇಳಿಸ್ಕೊಳಕ್ ಆಗಲ್ಲ ನಾವು. ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರು ಕಾಟಕ್ಕಾದ್ರೂ ನಾವು ಮದುವೆ ಆಗ್ಬಿಟ್ಟು ಒಂದು ಫೋಟೋ ಹಾಕ್ಬೇಕು, ನೋಡಪ್ಪ ನಾನು ಮದುವೆ ಆಗಿದ್ದೀನಿ ಅಂತ ಅಷ್ಟೇ. ವೇಟಿಂಗ್ ಫಾರ್ ಟಾಕ್ಸಿಕ್ ಅಣ್ಣ. ಟಾಕ್ಸಿಕ್ಸ್ ಎಲ್ಲ ವೇಟ್ ಮಾಡ್ತಾ ಇದೀವಿ. 3 ವರ್ಷದಿಂದ ಕಾಯ್ತಿದ್ದೀವಿ ನಮ್ಮ ಯಶ್ ಬಾಸ್ ಮೂವಿ. ಅದಕ್ಕೋಸ್ಕರ ಬಹಳ ವೇಟ್ ಮಾಡ್ತಾ ಇದೀವಿ. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ನಾವು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಸೊ 2026 ಗೆ ಏನ್ ರೆಸಲ್ಯೂಷನ್ ಅನ್ಕೊಂಡಿದ್ದೀರಾ? ಅದೇ ನಮ್ಮ ಬಾಸ್ ಹೊರ ಬಂದ್ರೆ ಅದೇ ನಿಮಗೆ ಒಂದು ರೆಸಲ್ಯೂಷನ್. ಯಾವ ಬಾಸ್ ಅಂತ ಗೊತ್ತಾಯ್ತಾ? ದಂಪತಿ ಜೊತೆಗೆ ಆಯ್ತು ಬ್ರೋ, ಹೋಗಿರೋರು ಒಬ್ರೇ ಅಲ್ವಾ? ನಿಮ್ಗೇನ್ ಬ್ರೋ ರೆಸಲ್ಯೂಷನ್ 2026 ಗೆ? ಆ ಥರ ಏನಿಲ್ಲ. ನಮ್ದೇನಂದ್ರೆ ಒಳ್ಳೆ ಒಂದು ಜಾಬ್ ಹಿಡಿಬೇಕು, ಒಳ್ಳೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕಿಲ್ಲ ಅಷ್ಟೇ. ಒಂದು ಜಾಬ್ ಸಿಗ್ಬೇಕು ಅಂತ ಹೇಳ್ತೀರಾ ರೆಸಲ್ಯೂಷನ್? ಓಕೆ ಬ್ರೋ, ಜಾಬ್ ಸಿಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ. ಸೊ ನೋಡಿದ್ರಲ್ಲ ನಮ್ಮ ಜನರ ರೆಸಲ್ಯೂಷನ್ ಏನಿತ್ತು ಅಂತ.
ಸೊ ನಿಮ್ಮ 2025 ಹೇಗಿತ್ತು, ಹಾಗೆ 2026ಗೆ ನಿಮ್ಮ ರೆಸಲ್ಯೂಷನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.